ನವೆಂಬರ್ 20 ರಾಜ್ಯ ಸರ್ಕಾರಕ್ಕೆ ಭರ್ತಿ 2.5 ವರ್ಷ ಆಗುತ್ತೆ. ನಿಜಕ್ಕೂ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವೆ 50-50 ಅಧಿಕಾರ ಹಂಚಿಕೆ ಅನ್ನುವಂತಹ ಸೂತ್ರ ನಡೆದಿದ್ದು ಹೌದು ಅಂತಲೇ ಆದರೆ ಒಂದು ವೇಳೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿಯಿಂದ ಒಪ್ಪಂದ ಆಗಿತ್ತು ಅಂತೇಳಿ ಆದರೆ ನಿಜಕ್ಕೂ ಇಬ್ಬರು ನಾಯಕರು ಇದೇ ಆಧಾರದ ಮೇಲೆ 2023ರಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದ್ರು ಅಂತೇಳಿ ಆದರೆ ನವೆಂಬರ್ 21ರಂದು ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ. ಆದರೆ ನಿಜಕ್ಕೂ ಹಾಗೆ ಆಗಿದೆಯಾ? ನಿಜಕ್ಕೂ ಅಂಥದ್ದೊಂದು ಒಪ್ಪಂದ ಇದೆಯಾ? ನಿಜಕ್ಕೂ ಇಲ್ಲಿ ಅಧಿಕಾರದ ಹಂಚಿಕೆ ಆಗ್ಬಿಡುತ್ತಾ? ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಪಾಲಿಟಿಕ್ಸ್ ಮತ್ತಷ್ಟು ಜೋರಾಗ್ತಾ ಇದೆ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆಯೇ ಬಿಹಾರದ ರಿಸಲ್ಟ್ ದಿವಸನೇ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗದಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು 15 ದಿವಸ ಬಿಟ್ಟು 15ನೇ ತಾರೀಕು ಹೋದರೆ ಅದಕ್ಕೂ 10 ದಿವಸ ಮೊದಲೇ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ವರಿಷ್ಠರನ್ನ ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಹೋಗಿ ವರಿಷ್ಠ ನಾಯಕರುಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಹಾಗಾದರೆ ಶಿವಕುಮಾರ್ ಅವರ ಅಜೆಂಡಾ ಏನು? ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಏನನ್ನು ಸಾಧಿಸ್ತಾರೆ? ನಿಜಕ್ಕೂ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ? ಅವರ ಬೆಂಬಲಿಗರಿಗೆ ನಿರೀಕ್ಷೆ ಇಟ್ಕೊಂಡಿದ್ದಾರಲ್ಲ, ನವೆಂಬರ್ 21ರಿಂದ 24ರ ನಡುವೆ ಶುಭ ಮುಹೂರ್ತದಲ್ಲಿ ಮುಖ್ಯಮಂತ್ರಿ ಆಗೇ ಬಿಡೋದು ಅಂತೇಳಿ, ಅದು ನಿಜಕ್ಕೂ ಆಗಿ ಬಿಡುತ್ತಾ ಅಷ್ಟು ಬೇಗನೆ? ಈ ರೀತಿಯಂಥ ಅನುಮಾನಗಳು ಇದ್ದೇ ಇದ್ದಾವೆ. ಹಾಗಾದರೆ DK ಚದುರಂಗದಾಟವನ್ನು ಹೇಗೆ ಆಡ್ತಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಶಿವಕುಮಾರ್ ಅವರು ಅಫ್ಕೋರ್ಸ್ ಅವರದೇ ಆದಂತಹ ಶ್ರಮ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದರಲ್ಲಿ, ಇಲ್ಲ ಅಂತೇಳಿ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಶಿವಕುಮಾರ್ ಅವ್ರನ್ನ ಅಧಿಕಾರದ ಕುರ್ಚಿಯಲ್ಲಿ ಕೂರಿಸೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗುತ್ತಾ? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಿದ್ರೆ ಯಾವ ಕಾರಣಕ್ಕೆ ಕೆಳಗಿಳಿಸ್ತಾರೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಏನಾದರೂ 2.5 ವರ್ಷಕ್ಕೇ ನಾವು ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಚುನಾವಣೆ ಪೂರ್ವದಲ್ಲಿ ಏನಾದರೂ ಹೇಳ್ಕೊಂಡು ಹೋಗಿದ್ರ? ಇದು ಅಧಿಕಾರಕ್ಕೆ ಬಂದ ನಂತರದ ಹೊಂದಾಣಿಕೆಯ? ಈ ರೀತಿಯಂಥ ಅನೇಕ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕಾಗತ್ತೆ. ರಾಜ್ಯದ ಜನರ ಮುಂದೆ ಉತ್ತರವನ್ನು ಕೊಡಬೇಕಾಗತ್ತೆ. ರಾಜಕೀಯ ಚದುರಂಗದಾಟದಲ್ಲಿ DK ಚೆಕ್ಮೇಟ್ ಇಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾಳೆಯೇ ದೆಹಲಿಗೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಅವರು ಯಾವ ದಾಳ ಉರುಳಿಸ್ತಾರೆ? ಇದು ಈಗಿರುವಂತಹ ಅತ್ಯಂತ ಕುತೂಹಲದ ವಿಚಾರ. ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತೇನೆ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ದೆಹಲಿಗೆ ನಾನು ಹೋಗ್ತೀನಿ, ನವೆಂಬರ್ 15ಕ್ಕೆ ಹೋಗ್ತೀನಿ. CM ಆಗಲೇಬೇಕು ಅಂತ ಶಿವಕುಮಾರ್ ಅವರು ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನನ್ನ ಅಧ್ಯಕ್ಷತೆಯಲ್ಲಿ ಬಂದಿರತಕ್ಕಂಥ ಅಧಿಕಾರ ನಾನು ಮುಖ್ಯಮಂತ್ರಿ ಆಗಬೇಕು, ಇದು ಸದ್ಯಕ್ಕೆ ಅವ್ರಿಗಿರತಕ್ಕಂತಹ ವಿಚಾರ. ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಕೂಡ ಈಗ ಮುಂದೂಡಿಕೆ ಆಗಿದೆ. ಅವರು ಡೆಲ್ಲಿಗೆ ಹೋಗೋದಕ್ಕೆ ನಿಗದಿಯಾಗಿತ್ತು ಕಾರ್ಯಕ್ರಮ, ಆದರೆ ಈಗ ಅದನ್ನು ಅವರು ಮುಂದೂಡಿಕೊಂಡಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಿ ಸಿದ್ದರಾಮಯ್ಯನವರು ಸೇಫ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಒಂದು ವೇಳೆ ನವೆಂಬರ್ ತಿಂಗಳಿನಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಿದರೆ ಅದರ ಅರ್ಥ ಒಂದೇ ಒಂದಿರುತ್ತೆ, ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದು ಶತಸಿದ್ಧ. ಆದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಹೌದು ಅಂತೇಳಿ ಆದರೆ, ಅಥವಾ ಆಸೆ ಇದೆ ಅಥವಾ ಅದು ಜೀವಂತ ಇದೆ ಅಂತ ಒಂದು ಆಪ್ಷನ್ ಇನ್ನೂ ಇದೆ ಅಂತ ಹೇಳಿದರೆ ಸಿದ್ದರಾಮಯ್ಯನವ್ರಿಗೆ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಅಥವಾ ಪುನರ್ರಚನೆ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾದಂಥ ಅರ್ಥ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ರಾಜಕೀಯ. ಕರ್ನಾಟಕದ ರಾಜಕೀಯದಲ್ಲಿ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು ಸಾಗ್ತಾ ಇದ್ದಾವೆ. ಎಲ್ಲರ ಕಡೆಯಲ್ಲೂ ಕೂಡ ಇಂಥದ್ದೊಂದು ಪ್ರಶ್ನೆ ಇದ್ದೇ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ, ಆಗೇ ಬಿಡ್ತಾರಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರಾಜ್ಯ ರಾಜಕೀಯದ ಪರಿಸ್ಥಿತಿಗಳು ಗಿರುಕಿ ಹೊಡಿತಾ ಇರುವಂತಹ ರೀತಿಯನ್ನು ನೋಡಿದರೆ ನಿಜಕ್ಕೂ ಏನಾಗುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಶಿವಕುಮಾರ್ ಅವರ ತಂತ್ರಗಾರಿಕೆಯನ್ನು ನಾವು ಗಮನಿಸಬೇಕು. ನವೆಂಬರ್ನಲ್ಲೇ CM ಆಗಬೇಕು ಅನ್ನುವಂಥದ್ದು ಅವರ ಪಟ್ಟು. ಯಾಕೆಂದರೆ ಇದು ಬಿಟ್ಟು ಕೊಟ್ಟಷ್ಟು ದೂರ ಹೋಗಬಹುದಾಗಿರುವಂಥದ್ದು. ಪಟ್ಟು ಹಿಡಿದು ಪಟ್ಟಕ್ಕೆ ಹತ್ತಿದರೆ ಉಂಟು, ಇಲ್ಲದೆ ಹೋದರೆ ಕಳೆದು ಹೋಯಿತು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹೀಗಾಗಿ ಅವರು ಅರ್ಜೆನ್ಸಿಯನ್ನು ತೋರಿಸ್ತಾ ಇದ್ದಾರೆ, ಸಹಜವಾಗಿ ಇರತಕ್ಕಂಥ ಅರ್ಜೆನ್ಸಿ. ಯಾಕಂದರೆ 50-50 ಅಂತ ಹೇಳಿದ ಮೇಲೆ ಕರೆಕ್ಟ್ 2.5 ವರ್ಷ ನನಗೂ ಅವಕಾಶ ಸಿಗಬೇಕು. ಇದು ಶಿವಕುಮಾರ್ ಅವರ ನಿಲುವು. ಸಂಪುಟ ಪುನರ್ರಚನೆ ಬೇಕಿಲ್ಲ, CM ಜೊತೆಗೆ ನೂತನ ಸಂಪುಟ ಆಗಬೇಕು. ಅಂದರೆ
ಈಗ ಸಂಪುಟ ಪುನರಚನೆ ಮಾಡಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಸೇಫ್, ಸಂಪುಟ ಪುನರಚನೆ ಆಗಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಸೇಫ್ ಆಗಿಲ್ಲ ಅಂತಲೇ ಅರ್ಥ. ಮತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಾಗಲೇ ಹೊಸ ಸಂಪುಟ ರಚನೆ ಆಗುತ್ತೆ, ಯಾಕಂದ್ರೆ ಒಬ್ರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಅವರ ಇಡೀ ಸಂಪುಟ ವಿಸರ್ಜನೆ ಆಗುತ್ತೆ. ಹೀಗಾಗಿ ಸಂಪುಟ ಪುನರಚನೆ ಆಗಬಾರದು ಅಂತೇಳಿ ಶಿವಕುಮಾರ್ ಅವರ ಬಹಳ ಪ್ರಮುಖವಾದ ತಂತ್ರಗಾರಿಕೆ. ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಸ್ಪಷ್ಟತೆ ಸಿಗಲೇಬೇಕು, ಅಂದ್ರೆ ನಾನು ಮುಖ್ಯಮಂತ್ರಿ ಆಗುವಂಥದ್ದು ಯಾವಾಗ ಅನ್ನೋದು ನಿರ್ಧಾರ ಆಗಬೇಕು. ಅವ್ರಿಗೆ ದೂಸರಾ ಯೋಚನೆಗಳು ಇಲ್ಲ ಶಿವಕುಮಾರ್ ಅವರ ಬಳಿಯಲ್ಲಿ. ಬೆಳಗಾವಿ ಅಧಿವೇಶನಕ್ಕೆ ಮುಖ್ಯಮಂತ್ರಿ ಆಗಿನೇ ನಾನು ಹೋಗಬೇಕು, ಇದು ಸದ್ಯಕ್ಕೆ ಅವ್ರಿಗಿರುವಂತಹ ತಂತ್ರಗಾರಿಕೆ ಅಥವಾ ಅವರ 1 ಪಾಯಿಂಟ್ ಅಜೆಂಡಾ ಅಂತ ಆದ್ರೂ ಬೇಕಾದ್ರೆ ನೀವು ಕರೀಬಹುದು. ಇದನ್ನು ಸೋನಿಯಾ ಗಾಂಧಿ ಮೂಲಕವೇ ಎಲ್ಲದಕ್ಕೂ ಉತ್ತರವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡಬಹುದು. ಯಾಕಂದರೆ ಸೋನಿಯಾ ಗಾಂಧಿ ಅವರೇ 2023ರಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ, ಅವತ್ತು ಕಾಂಗ್ರೆಸ್ನಲ್ಲಿ ಹರಿದಾಡಿದ್ದಂತಹ ಮಾಹಿತಿ ಇದಾಗಿತ್ತು. ಈ ಕಾರಣಕ್ಕಾಗಿ ಶಿವಕುಮಾರ್ ಅವರು ಅಂಥದ್ದೊಂದು ತಂತ್ರಗಾರಿಕೆಯನ್ನು ಮಾಡಬಹುದು. ಆದರೆ ಇಲ್ಲಿ ಮಾತಿನ ಬಗ್ಗೆಯೂ ಕೂಡ ಒಂದಿಷ್ಟು ವಿಚಾರಗಳು ಬರ್ತಾ ಇದ್ದಾವೆ. ಕ್ರಾಂತಿ ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ DCM ಮತ್ತು CM ಖಡಕ್ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ. ಇದು ಅವರ ಬೆಂಬಲಿಗರಿಗೂ ಅನ್ವಯ ಆಗುತ್ತೆ, ಮಂತ್ರಿಗಳಿಗೂ ಅನ್ವಯ ಆಗುತ್ತೆ, ಶಾಸಕರುಗಳಿಗೂ ಅನ್ವಯ ಆಗುತ್ತೆ, ಪಕ್ಷದ ಕಾರ್ಯಕರ್ತರುಗಳಿಗೂ ಅನ್ವಯ ಆಗುತ್ತೆ. ಹೈಕಮಾಂಡ್ ಅಲ್ಲದೆ ಬೇರೆ ಯಾರು ಮಾತನಾಡಿದ್ರು ಅದಕ್ಕೆ ಮಹತ್ವ ಇಲ್ಲ. ಇದು ಸದ್ಯಕ್ಕೆ CM ಮತ್ತು DCM ಕೊಡ್ತಾ ಇರುವಂತಹ ಸಂದೇಶ. ಶಾಸಕರು, ಸಚಿವರು, ಆಪ್ತ ಕಾರ್ಯಕರ್ತರ ಬಾಯಿಗೆ ಬೀಗ ಹಾಕಿಸೋದಕ್ಕೆ ಈ ಪ್ರಯತ್ನವನ್ನು ಮಾಡ್ದಂಗೆ ಗೋಚರಿಸ್ತಾ ಇದೆ. ನವೆಂಬರ್ 20 ಸಮೀಪಿಸ್ತಾ ಇದ್ದಂತೆ ಇದು ಇನ್ನೂ ತಾರಕಕ್ಕೆ ಏರ್ತಾ ಹೋಗುತ್ತೆ, ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕ್ರಾಂತಿ ಬದಲಾವಣೆಯ ಮಾತುಗಳು ಏನೇ ಇದ್ರೂ ಅದು ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ನಿರ್ಧರಿಸುತ್ತೆ, ಇಷ್ಟು ಮಾತ್ರ ನಾವು ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಇಬ್ಬರೂ ಕೂಡ. ಹೈಕಮಾಂಡ್ ಮಾತಿಗಷ್ಟೇ ಮನ್ನಣೆ, ಉಳಿದೆಲ್ಲವೂ ವ್ಯರ್ಥ ಅನ್ನುವಂಥ ಸಂದೇಶ ಕೊಡುವಂತಹ ಪ್ರಯತ್ನವನ್ನು CM ಮತ್ತು DCM ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ಇಬ್ಬರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಯಾರು ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು, ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಪಕ್ಷದ ಒಮ್ಮತ ಏನು, ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141ವರೆಗೂ ತಲುಪಿದ್ವಿ. ನಿಮ್ಗೇನು ಇಲ್ವಾ? ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು, ಅಗತ್ಯ ಏನಿತ್ತು? ಯಾವ ಮುಖಂಡರು? ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಹೀಗೆ ಯಾರು ಏನೇ ಮಾತಾಡಿದ್ರು ಅದಕ್ಕೆ ಕಿಮ್ಮತ್ತಿಲ್ಲ, ಹೈಕಮಾಂಡ್ ಮಾತ್ರ ಮಾತಾಡಬೇಕು. ಆದರೆ ಹೈಕಮಾಂಡ್ ನಿಜಕ್ಕೂ ತನ್ನ ಮೌನವನ್ನು ಮುರಿಯುತ್ತೆ ಅಂತ ಹೇಳಿದ್ರೆ ಏನು ಉತ್ತರ ಸಿಗುತ್ತೆ? ಇದು ಈಗ ರಾಜ್ಯದಲ್ಲಿರ್ತಕ್ಕಂತಹ ಕುತೂಹಲ. ಬಹುಶಃ ನವೆಂಬರ್ 20ರವರೆಗೂ ಈ ಚರ್ಚೆಗಳು ಇದೇ ಸ್ವರೂಪದಲ್ಲಿ ಮುಂದುವರಿಯುತ್ತೆ. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಹೈಕಮಾಂಡ್ಕ್ಕಿಂತ ಪೂರ್ವದಲ್ಲಿನೇ ಇಲ್ಲ, ನಮ್ಮ ಮುಂದೆ ಅಂಥದ್ದು ಯಾವುದೇ ಪ್ರಶ್ನೆಗಳು ಸದ್ಯಕ್ಕಂತೂ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಡಬೇಕು. ಕೊಡದ ಹೊರತು ಈ ರೀತಿಯಂಥ ಚರ್ಚೆ ಪಬ್ಲಿಕ್ ಡೊಮೈನಲ್ಲಿ ಇದ್ದೇ ಇರುವಂಥದ್ದು. ತಮ್ಮ ಬೆಳೆ ಬೆಳೆಯೋದಕ್ಕಾಗಿ ರೈತರು ಕೇವಲ ತಮ್ಮ ಹೊಲಗಳಿಗೆ, ಗದ್ದೆಗಳಿಗೆ ಹೋದರೆ ಸಾಕಾಗೋದಿಲ್ಲ. ತಮ್ಮ ಹೊಲಗಳಲ್ಲಿ ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗಬೇಕಂತ ಹೇಳಿದ್ರೆ ಅದೇ ರೈತರು ಬೀದಿಗೂ ಬರಬೇಕಾಗತ್ತೆ. ಇಂಥದ್ದೊಂದು ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರುವಂಥದ್ದು ಈಗ ಕಬ್ಬು ಬೆಳೆಗಾರರ ಪಾಲಿಗೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟದ ಹಾದಿಗೆ ಇಳಿದಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರ ಹೋರಾಟದ ಕಿಚ್ಚು ಈಗ ಎಲ್ಲೆಡೆಗೆ ವ್ಯಾಪಿಸೋದಕ್ಕೆ ಶುರುವಾಗಿದೆ. ಬೆಳಗಾವಿಯಲ್ಲಿ ಶುರುವಾಗಿರ್ತಕ್ಕಂಥ ಈ ಹೋರಾಟ ಈಗ ಬೆಳಗಾವಿ ಮಾತ್ರ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ವ್ಯಾಪಿಸ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೋರಾಟಕ್ಕೆ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಈಗ
ಮುಗಿಲು ಮುಟ್ತಾ ಇದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಕಬ್ಬು ಬೆಳೆಗಾರರು ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮಗೆ ಬೆಂಬಲ ಬೆಲೆಯನ್ನ FRP ಆಧಾರದಲ್ಲಿ ನಿಗದಿಪಡಿಸಬೇಕಾಗಿರ್ತಕ್ಕಂತಹ ಬೆಲೆಯನ್ನ ನೀವು ಜಾಸ್ತಿ ಮಾಡಲೇಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. 3,100 ರೂಪಾಯಿಗಳನ್ನ ಈಗ ಸಕ್ಕರೆ ಕಾರ್ಖಾನೆಗಳವರು ನಿಗದಿಪಡಿಸಿದರೆ, ಇಲ್ಲೆಲ್ಲ ನಮಗೆ 3,500 ರೂಪಾಯಿ ಸಿಗಬೇಕು ಅನ್ನುವಂಥದ್ದು ರೈತರ ಹೋರಾಟ. ನಮಗೆ ಇಳುವರಿ ಆಧಾರಿತವಾಗಿ ದರ ನಿಗದಿ ಆಗಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಎಲ್ಲೆಲ್ಲಿ ವ್ಯಾಪಿಸಿದೆ, ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಈಗ ಮೊಳಗ್ತಾ ಇರುವಂಥದ್ದು. ಯಾಕಂದ್ರೆ ಕಬ್ಬು ಬೆಳೆಗಾರರು ಈ ಬಾರಿ ಏನು ಕಟಾವ್ಗೆ ಬಂದಿರತಕ್ಕಂತಹ ಕಬ್ಬನ್ನ ಮಾರಾಟ ಮಾಡೋಣ ಅಂತ ಹೇಳಿ ನೋಡಿದ್ರೆ, ಸರ್ಕಾರ ನಿಗದಿಪಡಿಸ್ತಾ ಇರ್ತಕ್ಕಂತಹ ದರ ಅಥವಾ ಕಾರ್ಖಾನೆಗಳು ನಿಗದಿಪಡಿಸ್ತಾ ಇರುವಂತಹ ದರ ನಮಗೆ ಸಾಕಾಗೋದಿಲ್ಲ ಅನ್ನುವಂಥದ್ದು ರೈತರ ನೇರವಾದಂತಹ ಆಕ್ರೋಶ. ಇಳುವರಿ ಆಧಾರಿತವಾಗಿ ನಮಗೆ ದುಡ್ಡು ಬೇಕು ಅನ್ನುವಂಥದ್ದನ್ನ ಅವರು ಕೇಳ್ತಾ ಇದ್ದಾರೆ. FRP ಆಧಾರದಲ್ಲಿ ದರ ನಿಗದಿ ಆಗಬೇಕು ಮತ್ತು ದರ ಹೆಚ್ಚಳ ಆಗಬೇಕು ಅಂದ್ರೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಈಗ ಹೋರಾಟ ವ್ಯಾಪಿಸಿಕೊಂಡಿದೆ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀತಾ ಇದ್ದಾರೋ ಆ ಭಾಗಗಳ ರೈತರು ಈಗ ಅನಿವಾರ್ಯವಾಗಿ ಬೀದಿಗೆ ಬಂದಿದ್ದಾರೆ. ರೈತರಿಗೇನು ಬೀದಿಗೆ ಬರಲೇಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ನೋಡಿ, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ, ತಮ್ಮ ಹೊಲದಲ್ಲಿ ಕೆಲಸ ಮಾಡಿದರೆ ಸಾಕಾಗೋದಿಲ್ಲ ರೈತರು, ತಮ್ಮ ಬೆಳೆಯನ್ನ ಬೆಳೆದ್ರೆ ಸಾಕಾಗೋದಿಲ್ಲ ರೈತರು. ಆ ಬೆಳೆಗೊಂದು ಸರಿಯಾದ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೀದಿಗೆ ಬರಬೇಕಂತ ಅನಿವಾರ್ಯತೆ ಇದೆ. ಇಲ್ಲಿ ಬೀದಿಗೆ ಬಂದಿದೆ ನೋಡಿ, ಯಾವ ಪ್ರಮಾಣದಲ್ಲಿ ರೈತರಲ್ಲಿ ಜಮಾಯಿಸಿದ್ದಾರೆ ಅನ್ನುವಂಥದ್ದನ್ನ ಈ ದೃಶ್ಯಗಳು ಹೇಳ್ತಾ ಇರುವಂಥದ್ದು. ಹೋರಾಟ, ಉಪವಾಸ, ಪ್ರತಿಭಟನೆ, ಅಹೋರಾತ್ರಿ ಧರಣಿ, ಇದು ನಮ್ಮ ರೈತರ ಪರಿಸ್ಥಿತಿ. ರಸ್ತೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಇದು ನಮ್ಮ ರೈತರ ಪರಿಸ್ಥಿತಿ. ರೈತರು ಈ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರೈತರು ರಸ್ತೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ತಾವು ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಗಬೇಕು ಅನ್ನೋಂಥ ಕಾರಣಕ್ಕಾಗಿ. ರಾಜ್ಯ ಹೆದ್ದಾರಿಗಳನ್ನು ತಡೆದು ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಗಳನ್ನು ಹಲವು ಭಾಗಗಳಲ್ಲಿ ತಡೆದಿದ್ದಾರೆ ಕಬ್ಬು ಬೆಳೆಗಾರರು ಮತ್ತು ರಸ್ತೆಯಲ್ಲೇ ಕುಳಿತು ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಗಳನ್ನು ತಡೆದು ಕಬ್ಬು ಬೆಳೆಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಕ್ಕರೆಯನ್ನ ಉತ್ಪಾದನೆ ಮಾಡತಕ್ಕಂತಹ ಕಬ್ಬು ಬೆಳೆಯುವ ರೈತರು ಅವರ ಜೀವನ ಏನು ಬಹಳ ಸಿಹಿಯಾಗಿಲ್ಲ. ಅವರು ಜಗತ್ತಿಗೆ ಸಿಹಿ ಹಂಚುವವರ ಬದುಕು ಸಿಹಿ ಆಗಿಲ್ಲ. ಸರ್ಕಾರಿ ಕಾರ್ಖಾನೆಗಳ ವಿರುದ್ಧವೂ ಕೂಡ ರೈತರು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲೂ ದರ ನಿಗದಿ ಆಗ್ತಾ ಇಲ್ಲ, ಸರ್ಕಾರಿ ಕಾರ್ಖಾನೆ ಎಲ್ಲೂ ದರ ನಿಗದಿ ಆಗ್ತಾ ಇಲ್ಲ. ಖಾಸಗಿ ಕಂಪನಿಗಳವರಂತೂ ತಾವು ಹೇಳಿದ ರೀತಿಯಲ್ಲೇ ಕಬ್ಬು ಖರೀದಿ ಅಥವಾ ಕೊಟ್ಟ ರೇಟ್ನಲ್ಲಿನೇ ಖರೀದಿ ಅನ್ನುವಂತಹ ಸ್ಥಿತಿಗೆ ತಲುಪಿಸಿದ್ದಾರೆ. ಕಳೆದ 6 ದಿನಗಳಿಂದ ಬೆಳಗಾವಿಯಲ್ಲಿ ಹೆದ್ದಾರಿಗಳನ್ನು ಬಂದ್ ಮಾಡಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ರೈತರು ತಮ್ಮ ಹಸಿರು ಟವಲ್ಗಳನ್ನು ಬೀಸಿ ಸರ್ಕಾರದ ಮುಂದೆ ಆಗ್ರಹಿಸ್ತಾ ಇದ್ದಾರೆ. ನಮಗೆ ಸರಿಯಾದಂತಹ ಬೆಲೆ ಕೊಡಿ. ಅವ್ರು ಬೇರೆ ಕೇಳ್ತಾ ಇಲ್ಲ, FRP ಆಧಾರದಲ್ಲಿ ಬೆಲೆ ಕೊಡಿ. ರೈತರನ್ನ ಕರೆದು ಮಾತನಾಡಬೇಕಾಗತ್ತೆ. ಈ ಹಂತದಲ್ಲಿ ಅದು ಸರ್ಕಾರದ ಜವಾಬ್ದಾರಿ ಕೂಡ ಆಗಬೇಕಾಗತ್ತೆ, ಸಚಿವರುಗಳ ಜವಾಬ್ದಾರಿ ಆಗಿರುವಂಥದ್ದು. ಯಾಕಂದ್ರೆ ಸಕ್ಕರೆ ಸಚಿವರು ಏನು ಮಾಡ್ತಿದ್ದಾರೆ, ಇಂತಹ ಬೆಳವಣಿಗೆಗಳ ವಿಚಾರದಲ್ಲಿ ಸಕ್ಕರೆ ಸಚಿವರು ತೀರಾ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ರೆ ರೈತರು ಈ ರೀತಿಯಾಗಿ ಬೀದಿಗೆ ಬರಬೇಕಂತ ಅನಿವಾರ್ಯತೆ ಇದೆಯಾ? ಸರ್ಕಾರ ಯಾವ ಉದ್ದೇಶಕ್ಕಾಗಿ ಕೈಗಾರಿಕಾ ಖಾತೆಯಿಂದ ಸಕ್ಕರೆ ಕಾರ್ಖಾನೆಯನ್ನು ಬೇರ್ಪಡಿಸಿ ಪ್ರತ್ಯೇಕ ಖಾತೆ ಮಾಡಿಡುತ್ತಲ್ಲ, ಯಾವ ಉದ್ದೇಶಕ್ಕಾಗಿ? ಪ್ರಯಾರಿಟಿ ಇದೆ, ಸಕ್ಕರೆ ಅನ್ನುವಂಥದ್ದು ಪ್ರಯಾರಿಟಿ ಸೆಕ್ಟರ್ ನಮ್ದು ಅಂತ ಹೇಳಿ ಸರ್ಕಾರ ತೋರಿಸ್ಕೊಳ್ಳುತ್ತೆ. ಆದರೆ ರೈತರು ಬೀದಿಯಲ್ಲಿದ್ದಾರೆ, ಹಸಿರು ಟವಲನ್ನು ಹಿಡಿದು ಸುತ್ತಾ ಇದ್ದಾರೆ. ಈ ರೀತಿಯಂಥ ಪರಿಸ್ಥಿತಿ ರೈತರಿಗೆ ಬಂದಿದೆ. ರಾಜ್ಯ ಹೆದ್ದಾರಿಗಳನ್ನು ಬಂದ್ ಆಗಿರೋದ್ರಿಂದಾಗಿ ಸಂಚಾರವೂ ಕೂಡ ಅಸ್ತವ್ಯಸ್ತ ಆಗಿದೆ. ಹಲವು ಭಾಗಗಳಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ರೈತರು ಯಾವುದೇ ವೆಹಿಕಲ್ಗಳ ಮೂವ್ಮೆಂಟ್ಗೆ ಬಿಡ್ತಾ ಇಲ್ಲ. ನಾವೇ ಇಲ್ಲಿ ಬಂದು ಬೀದಿಯಲ್ಲಿ ಕುಳಿತಿದ್ದೀವಿ, ನೀವು ಎಲ್ಲಿಗೆ ಓಡಾಡ್ತೀರಿ ಅಂತ ಕೇಳ್ತಿದ್ದಾರೆ ಅವರು. ಹಲವೆಡೆ ಕಲ್ಲು ತೂರಾಟ ನಡೆದಿದೆ, ಕೆಲವೆಡೆ ಆತ್ಮಹತ್ಯೆಗೆ ಯತ್ನ ನಡೆದಿದೆ. ಒಬ್ಬ ರೈತ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೋರಾಟ ನಿರತ ರೈತನೊಬ್ಬ ಕುಸಿದು ಬಿದ್ದಿರತಕ್ಕಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಇದು ನಮ್ಮ ಕಬ್ಬು ಬೆಳೆಗಾರರ ಪರಿಸ್ಥಿತಿ. ಹೆದ್ದಾರಿಯಲ್ಲೇ ವಾಸ್ತವ್ಯ, ಹೆದ್ದಾರಿಯಲ್ಲೇ ಅಡುಗೆ, ಹೆದ್ದಾರಿಯಲ್ಲೇ ಊಟ ತಿಂಡಿ, ಈ ರೀತಿಯಾಗಿ ರೈತರು ತಾವು ಬೆಳೆದಿರ್ತಕ್ಕಂತಹ ಬೆಳೆಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮಗೆ ಒಳ್ಳೆಯ ಬೆಲೆ ಸಿಗಬೇಕು ಅಂತೇಳಿ
ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೆದ್ದಾರಿಯಲ್ಲೇನೇ ವಾಸ್ತವ್ಯ, ಅಲ್ಲೇ ಅಡುಗೆ, ಅಲ್ಲೇ ಊಟ, ಅಲ್ಲೇ ತಿಂಡಿ. ಇದು ಸದ್ಯಕ್ಕೆ ನಮ್ಮ ರೈತರ ಪರಿಸ್ಥಿತಿ. ರೈತರು ಈ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹೆಣ್ಮಕ್ಳು ಬಂದು ಅಲ್ಲೇನೆ ಈರುಳ್ಳಿ ಹಚ್ಚಿ, ಅಲ್ಲೇ ತರಕಾರಿಗಳನ್ನು ಹಚ್ಚಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾದರೆ ರೈತರು ಇಟ್ಟಿರ್ತಕ್ಕಂತಹ ಬೇಡಿಕೆಗಳೇನು, ಯಾಕೆ ಸರ್ಕಾರದ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮೂಡುವುದು ಸಹಜ. ರೈತರು ಬಹಳ ಮುಖ್ಯವಾಗಿ ಕೇಳ್ತಾ ಇರುವಂತಹ ಬೇಡಿಕೆ FRP ಆಧರಿಸಿ ಇಳುವರಿ ಆಧಾರಿತ ಬೆಲೆಯನ್ನು ನಮಗೆ ಕೊಡಿ ಅಂತ ಹೇಳಿ. ಇಳುವರಿ ಆಧಾರಿತ ಬೆಲೆಯನ್ನು ನಮಗೆ ಕೊಡಿ, ನಮ್ಮ ಬೆಳೆಗೆ ಇಳುವರಿ ಆಧಾರಿತವಾದಂಥ ಬೆಲೆಯನ್ನು ಕೊಡಿ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನು ನಿಗದಿಪಡಿಸಬೇಕು. ಅಂದರೆ FRPಯನ್ನು ನಿಗದಿ ಆಗಬೇಕು, 3,500 ರೂಪಾಯಿ ನಿಗದಿ ಆಗಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿ 3,500 ರೂಪಾಯಿಯನ್ನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಹೊರತುಪಡಿಸಿ 3,500 ರೂಪಾಯಿ ಕೊಡಬೇಕು ಅಂತೇಳಿ, ಅಂದರೆ ಎಕ್ಸ್ ಫೀಲ್ಡ್ಗೆ ಕೊಡಬೇಕು ಅನ್ನುವಂಥದ್ದು ಅವರು ಕೇಳ್ತಾ ಇರುವಂತಹ ಡಿಮ್ಯಾಂಡ್ ಆಗಿದೆ. ಕಬ್ಬು ಸಾಗಣೆಯ ಮೇಲೆ ನಿರ್ಬಂಧವನ್ನು ಹೇರಬಾರ್ದು ಸರಕು ಕಬ್ಬು ಸಾಗಣೆಯ ಮೇಲೆ. ಪಕ್ಕದ ರಾಜ್ಯಗಳ ಕಬ್ಬು ಖರೀದಿಗೆ ಮಿತಿ ಹೇರಬೇಕು. ಎಷ್ಟು ಪ್ರಮಾಣದಲ್ಲಿ? ಯಾಕಂದರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದೆ. ಹೀಗಾಗಿ ಈ ಗಡಿ ಭಾಗದಲ್ಲಿ ಬರುವಂತಹ ಕಬ್ಬನ್ನು ಮಹಾರಾಷ್ಟ್ರದಲ್ಲೂ ಕೂಡ ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದಾಗಿ ಅಲ್ಲಿಯ ಕಾರ್ಖಾನೆಗಳಿಗೆ ಕೊಡೋ ಬದಲಿಗೆ ನಮ್ಮ ಇಲ್ಲಿಯ ಕಾರ್ಖಾನೆಗಳಿಗೆ ಬಂದು ಕೊಡುವಂಥದ್ದು ಇದು ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾರೆ. ಸ್ಥಳೀಯ ಕಾರ್ಖಾನೆಗಳೇ ಕಬ್ಬನ್ನು ಖರೀದಿಸಬೇಕು. ಅಂದರೆ ಸುತ್ತಮುತ್ತಲಿನ ಒಂದು ಪ್ರತಿ ಕಬ್ಬಿನ ಕಾರ್ಖಾನೆಗೂ ಕೂಡ, ಸಕ್ಕರೆ ಕಾರ್ಖಾನೆಗೂ ಕೂಡ ಅದರ ಏರಿಯಾ ನಿಗದಿಯಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅದೇ ಸ್ಥಳೀಯ ರೈತರಿಂದ ಆ ಸಕ್ಕರೆ ಕಾರ್ಖಾನೆಗಳು ಖರೀದಿ ಮಾಡಬೇಕು. ಹಾಗೂ DC ಸಮ್ಮುಖದಲ್ಲಿ ಮಾಲೀಕರ ಸಭೆಯನ್ನು ಮಾಡಬೇಕು. ಇಲ್ಲಿ ಮಾಲೀಕರೆಲ್ಲರೂ ನಾನಾ ರೂಪಗಳಲ್ಲಿ ಕಾಣಿಸ್ಕೊಳ್ತಾರೆ. ಇವರು ಶಾಸಕರಾಗಿ ಕಾಣಿಸ್ಕೊಳ್ತಾರೆ, ಇವರು ಸಚಿವರುಗಳಾಗಿ ಕಾಣಿಸ್ಕೊಳ್ತಾರೆ, ಇವರು ಮಾಜಿ ಸಚಿವರುಗಳಾಗಿ ಕಾಣಿಸ್ಕೊಳ್ತಾರೆ. ಇಂಥವರುಗಳ ಜೊತೆಗೆ DC ಸಮ್ಮುಖದಲ್ಲಿ ಸಭೆ ನಡೆಸಬೇಕು. ಯಾಕಂದರೆ ಬಹುತೇಕ ಮಾಲೀಕರು ಯಾರೂ ಕೂಡ ಕೇವಲ ಉದ್ಯಮವನ್ನೇ ನಂಬಿಕೊಳ್ತಿರ್ತಕ್ಕಂತಹ ಮಾಲೀಕರಿಲ್ಲ. ಅಲ್ಲಿ ಹೆಚ್ಚಿನ ಮಾಲೀಕರುಗಳು ರಾಜಕಾರಣಿಗಳಾಗಿದ್ದಾರೆ. ಅವರುಗಳನ್ನ ಕರೆಸಿ ಮಾತನಾಡಬೇಕು. ಅಕ್ಕಪಕ್ಕದ ರಾಜ್ಯಗಳಿಗೆ ಮಾರುವಂತಹ ಅವಕಾಶವನ್ನು ಮಾಡಿಕೊಡಬಾರ್ದು. ನಮ್ಮ ರೈತರು ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗಿ ಮಾರಿಕೊಳ್ಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು. ನಮ್ಮ ರಾಜ್ಯದ ಕಬ್ಬು ನಮ್ಮ ರಾಜ್ಯದಲ್ಲೇ ನುರಿಬೇಕು. 9.5% ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿ ಆಗಲೇಬೇಕು. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಅಥವಾ ಕಲಬುರಗಿ, ಬೀದರ್ ಈ ಭಾಗಗಳಲ್ಲಿ ಇಳುವರಿ ಜಾಸ್ತಿ ಇರುತ್ತೆ. 9.5ರಿಂದ 11-11.5% ಕೂಡ ಇರುತ್ತೆ. ಇಳುವರಿ ಪ್ರಮಾಣ ಹೆಚ್ಚಾದಂತೆ ಬೆಂಬಲ ಬೆಲೆಯೂ ಕೂಡ ಹೆಚ್ಚಾಗಬೇಕು ಅನ್ನುವಂತಹ ಆಗ್ರಹವನ್ನು ಇಲ್ಲಿ ರೈತರು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣ ಸಂದಾಯ ಆಗಬೇಕು. ಕೇವಲ ಹಣ ನಿಗದಿ ಆಗೋದು ಮಾತ್ರ ಅಲ್ಲ, ದರ ನಿಗದಿ ಮಾತ್ರ ಅಲ್ಲ, ಸಕಾಲದಲ್ಲಿ ಅಂದರೆ ಯಾವಾಗ ಕಬ್ಬು ಹಾಕ್ತಾರೋ ಇಮಿಡಿಯೇಟ್ ಆಗಿ ರೈತರ ಅಕೌಂಟ್ಗೆ ಹಣ ಬಂದು ಬೀಳಬೇಕು. ಈ ಡಿಮ್ಯಾಂಡ್ ಅನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣ ಸಂದಾಯ ಆಗಲೇಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ತಾರತಮ್ಯ ಸರಿಯೇ ಅನ್ನುವಂಥ ನಾವು ಗಮನಿಸಬೇಕು. ಯಾಕಂದರೆ FRP ಆಧಾರದ ಮೇಲೆ ಕೇಂದ್ರದಿಂದ ಬೆಲೆ ನಿಗದಿ ಮಾಡಲಾಗಿದೆ. FRP ಆಧಾರದ ಮೇಲೆ ಅಂದರೆ ಒಟ್ಟು ಇಳುವರಿ, ಕಬ್ಬಿನಲ್ಲಿ ಇರುವಂತಹ ಸಕ್ಕರೆಯ ಇಳುವರಿಯ ಆಧಾರದ ಮೇಲೆ ಮಾಡಲಾಗಿದೆ. 10.2% ಇಳುವರಿ ಕಬ್ಬಿಗೆ 3,550 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. 3,550 ರೂಪಾಯಿ 10.25% ಇಳುವರಿ ಇರುವಂತಹ ಕಬ್ಬಿಗೆ ಆಗ್ತಾ ಇದೆ. ಅಂದರೆ ರಾಜ್ಯದಲ್ಲಿರುವ 80 ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಇದು ಅನ್ವಯ ಆಗಬೇಕು. ವಾಸ್ತವವಾಗಿ ಇದು ನಮ್ಮ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಅನ್ವಯ ಆಗಬೇಕು. ಬಹುತೇಕ 81 ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯ ಆಗಬೇಕು. ಆದರೆ 2,700 ರೂಪಾಯಿಯಿಂದ 3,100 ರೂಪಾಯಿವರೆಗೆ ನಿಗದಿ ಮಾಡಿದ್ದಾವೆ ರಾಜ್ಯದ ಕಾರ್ಖಾನೆಗಳು. 3,550 ರೂಪಾಯಿಯನ್ನು ನಿಗದಿ ಮಾಡಿದೆ ಕೇಂದ್ರದ FRP. ಎಷ್ಟು? 10.25% ಇಳುವರಿ ಇರತಕ್ಕಂತಹ ಕಬ್ಬಿಗೆ. ಆದರೆ ನಮ್ಮಲ್ಲಿ 2,700ರಿಂದ 3,100 ರೂಪಾಯಿವರೆಗೆ ದರ ನಿಗದಿಯನ್ನು ಮಾಡಿದ್ದಾವೆ ನಮ್ಮ ಕಂಪನಿಗಳು, ಕಾರ್ಖಾನೆಗಳು. ಕಟಾವು ಸಾಗಣೆ ವೆಚ್ಚ 800ರಿಂದ 900 ರೂಪಾಯಿಯನ್ನು ಕಡಿತ ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ನಿಗದಿಯನ್ನು ಮಾಡಿದ್ದು ಮಾತ್ರ ಅಲ್ಲ, ಅದರಲ್ಲಿ 800ರಿಂದ 900 ರೂಪಾಯಿನ ಕಟಾವು ಮತ್ತು ಸಾಗಣೆಯ ವೆಚ್ಚ ಅಂತೇಳಿ ಕಡಿತ ಮಾಡ್ತಾ ಇದ್ದಾರೆ.
ಹೀಗಾಗಿ ಮಹಾರಾಷ್ಟ್ರದ ಕಾರ್ಖಾನೆಗಳು ಶೇಕಡ 12 ಇಳುವರಿ ಇರತಕ್ಕಂತಹ ಕಬ್ಬಿಗೆ 3,400 ರೂಪಾಯಿನ ಕೊಡ್ತಾ ಇದ್ದಾವೆ. ಅಫ್ಕೋರ್ಸ್ ಅದು ಇಳುವರಿ ಜಾಸ್ತಿ ಇದೆ, ಹಾಗಾಗಿ ರೇಟ್ ಜಾಸ್ತಿ ಇರುತ್ತೆ. ಆದರೆ ನಮ್ಮಲ್ಲಿ 10.25% ಅಷ್ಟು ಇಳುವರಿ ಇರತಕ್ಕಂಥ ಕಬ್ಬಿಗೆ 3,550 ರೂಪಾಯಿ ನಿಗದಿ ಆಗಬೇಕು ಅನ್ನೋಂಥದ್ದನ್ನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಹೇಳ್ತಾ ಇದೆ. ಆದರೆ ಸಾಗಣೆ ಕಟಾವು ವೆಚ್ಚವು ಕೂಡ ಕಡಿಮೆ ಬೀಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸಾಗಣೆ ಮತ್ತು ಕಟಾವು ವೆಚ್ಚವು ಕೂಡ ಕಡಿಮೆ ಬೀಳುತ್ತೆ. ಹೀಗಾಗಿ ಅಲ್ಲಿ 3,400 ರೂಪಾಯಿಗೆ ಫಿಕ್ಸ್ ಮಾಡಲಾಗಿದೆ. ಕೇಂದ್ರದ FRP ಮಹಾರಾಷ್ಟ್ರದ ಮಾದರಿಯನ್ನು ನಿಗದಿ ಮಾಡಬೇಕು ಅನ್ನೋಂತಹ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಾವಿ ಭಾಗದ ರೈತರು, ಗಡಿ ಜಿಲ್ಲೆಯ ರೈತರುಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮಗೆ ಪಕ್ಕದ ರಾಜ್ಯದಲ್ಲಿ ಏನು ರೇಟ್ ಕೊಡ್ತಿದ್ದಾರೆ ಅದೇ ರೀತಿಯಾಗಿ ಆದರೂ ಕೊಡಿ, ಅದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ತಮಿಳುನಾಡು, ಮಹಾರಾಷ್ಟ್ರಗಳು ಬೆಲೆ ನೀಡ್ತಾ ಇದ್ದು ಕರ್ನಾಟಕ ಕಾರ್ಖಾನೆಗಳು ಮೌನ ವಹಿಸಿದ್ದಾವೆ. ತಮಿಳುನಾಡಿನ ಕಾರ್ಖಾನೆಗಳು ಕೂಡ ರೇಟ್ ಕೊಡ್ತಾ ಇದ್ದಾವೆ, ಮಹಾರಾಷ್ಟ್ರದ ಕಾರ್ಖಾನೆಗಳು ರೇಟ್ ಕೊಡ್ತಾ ಇದ್ದಾವೆ. ಆದರೆ ರಾಜ್ಯದ ಕಾರ್ಖಾನೆಗಳು ಕೊಡ್ತಾ ಇಲ್ಲ. ಯಾಕಂದರೆ ರಾಜ್ಯದಲ್ಲಿ ಕಾರ್ಖಾನೆಗಳನ್ನು ನಡೆಸುವಂತಹ ಮಾಲೀಕರೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಸಿಗ್ತಾರೆ. ಹೀಗಾಗಿ ದರ ನಿಗದಿ ಆಗ್ತಾ ಇಲ್ಲ. ತಮಿಳುನಾಡು, ಮಹಾರಾಷ್ಟ್ರದ ಬೆಲೆ ನೀಡ್ತಾ ಇದ್ದು ಕರ್ನಾಟಕದ ಕಾರ್ಖಾನೆಗಳು ಮೌನ ವಹಿಸಿದ್ದಾವೆ ಅನ್ನುವಂಥದ್ದು ರೈತರ ದೂರು, ರೈತರ ಅಳಲು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈ ತಾರತಮ್ಯವನ್ನು ನಿಭಾಯಿಸಬೇಕು, ನೀಗಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿದೆ. ಇಲ್ಲಿ ನಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ನೋಡೋದಾದ್ರೆ ರಾಜಕಾರಣಿಗಳೇ ಇಲ್ಲಿ ಮಾಲೀಕರಾಗಿರುವಂಥದ್ದು. ಅದು ಕಾಂಗ್ರೆಸ್ ಅಂತ ಹೇಳಿಲ್ಲ, ಅದು BJP ಅಂತ ಹೇಳಿಲ್ಲ. ಎಲ್ಲ ಪಕ್ಷದವರು ಕೂಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಅದರಲ್ಲಿ ಪಾರ್ಟ್ನರ್ಗಳಿಗೆ ಟಿಕೆಟ್ ಕೊಡ್ತಾರೆ. ಪ್ರತಿ ಸರ್ಕಾರಗಳಿಗೂ ಕೂಡ ತಲೆನೋವಾಗಿರುವಂಥದ್ದು ಕಬ್ಬು ಬೆಳೆಗಾರರ ಹೋರಾಟ. ಪ್ರತಿ ಸರ್ಕಾರಕ್ಕೂ ಕೂಡ ಈ ಕಬ್ಬು ಬೆಳೆಗಾರರ ಹೋರಾಟ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿರುತ್ತೆ. ಯಾಕಂದರೆ ಪ್ರತಿ ವರ್ಷದ ಇಳುವರಿ ಸಂದರ್ಭದಲ್ಲೂ ಕೂಡ ರೈತರು ಅನಿವಾರ್ಯವಾಗಿ ಬೀದಿಗೆ ಬರಬೇಕಾಗತ್ತೆ. ಅವ್ರಿಗೇನು ಭಾಳ ಖುಷಿ ಏನಿರಲ್ಲ, ಬನ್ನಿ ಒಂದ್ಸಲ ಹೋರಾಟ ಮಾಡೋಣ ಅಂತೇಳಿ ಯಾವ ರೈತರು ಬರಲ್ಲ. ಅನಿವಾರ್ಯ ಆದಾಗ ಮಾತ್ರ ಹೋರಾಟಕ್ಕೆ ಬರ್ತಾರೆ ಅವರು. ಬಹುತೇಕ ಪಕ್ಷಗಳ ಶಾಸಕರು, ಸಚಿವರುಗಳ ಮಾಲೀಕತ್ವದಲ್ಲಿ ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ರೈತರು ಬೀದಿಗೆ ಬರಬೇಕಾದ ಪರಿಸ್ಥಿತಿ ಇದೆ. ನಮ್ಮನ್ನು ಆಳುವಂಥವರೇ ಮಾಲೀಕರಾಗಿದ್ದಾಗ ಏನಾಗುತ್ತೆ, ಅವರ ಮರ್ಜಿಯಲ್ಲಿ ಇವರು ಇರಬೇಕಾದ ಪರಿಸ್ಥಿತಿಯನ್ನು ತಂದು ನಿಲ್ಲಿಸ್ತಾರೆ. ಕಾರ್ಖಾನೆಗಳ ಲಾಭ ನಷ್ಟಕ್ಕಷ್ಟೇ ಆದ್ಯತೆ ಕೊಡುವಂತಹ ಮಾಲೀಕರು, ಕಾರ್ಖಾನೆ ಎಷ್ಟು ಲಾಭ ಮಾಡಿದೆ, ಎಷ್ಟು ನಷ್ಟ ಅನುಭವಿಸಿದೆ, ಇದು ಮಾತ್ರ ಇವರಿಗೆ ಬಹಳ ಮುಖ್ಯ ಆಗಿದೆ ಮಾಲೀಕರಿಗೆ. ರೈತರು ಏನು ಊಟ ಮಾಡ್ತಿದ್ದಾನ ಅಥವಾ ಅವನು ಏನಾಗಿದ್ದಾನೆ, ಅವನ ಪರಿಸ್ಥಿತಿ ಏನಿದೆ, ಅವರ ಮಕ್ಕಳು ಓದ್ತಾ ಇದ್ದಾರಾ, ಅವರ ಮಕ್ಕಳಿಗೆ ಓದುವಷ್ಟು ಹಣ ಸಂಪಾದನೆ ಮಾಡೋದಕ್ಕೆ ಆತನಿಗೆ ತನ್ನ ಜಮೀನಿಂದ ಸಾಧ್ಯ ಆಗುತ್ತಾ ಇಲ್ವಾ, ಇದ್ಯಾವುದು ನಮ್ಮ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಬೇಕಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅನೇಕ ಉದಾಹರಣೆಗಳಲ್ಲಿ ಗೋಚರ ಆಗ್ತದೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಿಲ್ಲ, ಬಹುತೇಕರು ಹಾಗೆ ಮಾಡ್ತಿದ್ದಾರೆ. ಕಬ್ಬು ಬೆಳೆಗಾರರ ಆಕ್ರೋಶ ಕಂಡಾಗ ಮಾತ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾರೆ. ಹೋಗಿ ಸರ್ಕಾರವನ್ನು ಕೇಳಿ ಅಂತೇಳಿ ಮಾಲೀಕರು ಹೇಳ್ತಾರೆ. ಇದು ರಾಜ್ಯದ ಪರಿಸ್ಥಿತಿ. ಹೀಗಾಗಿ ರೈತರ ಹೋರಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರವೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ. ಯಾಕಂದರೆ ಇವರಿಗೆ ಅಂತಿಮವಾಗಿ ಯಾರು ಶಾಸಕರು ಬೇಕು. ರೈತರು ಯಾವಾಗ ಬೇಕಾಗತ್ತೆ, ಭಾಷಣ ಮಾಡುವಾಗ ಬೇಕಾಗತ್ತೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ತೀವ್ರಗೊಂಡಿದೆ ಹೋರಾಟ. ಬೆಳಗಾವಿಯಲ್ಲಿ ಅಧಿವೇಶನ ಹತ್ತಿರ ಬರ್ತಾ ಇದೆ, ಬೆಳಗಾವಿಯಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ಇದು ರೈತರ ಪರಿಸ್ಥಿತಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ BJP ಕೂಡ ಸಾಥ್ ಕೊಟ್ಟಿದೆ. ಇನ್ನಷ್ಟು ಉಗ್ರ ಸ್ವರೂಪವನ್ನು ಈ ಹೋರಾಟ ತೆಗೆದುಕೊಂಡು ಹೋಗ್ತಾ ಇದೆ. BY ವಿಜೇಂದ್ರ ಅವರು ಕೂಡ ತಾವು ಅಧ್ಯಕ್ಷರಾದ ಮೇಲೆ ಬಹುಶಃ ಈ ಹೋರಾಟದಲ್ಲಿ ಬಹಳ ವೇಗವಾಗಿ ಅವರು ಸ್ಪಂದಿಸಿ ಅಲ್ಲಿ ರೈತರ ಜೊತೆಗೆ ಹೋಗಿ ಕುಳಿತಿದ್ದಾರೆ. ಈರಣ್ಣ ಕಡಾಡಿ ಅವರಿದ್ದಾರೆ, ಹಾಗೆ ದುರ್ಯೋಧನ ಐಹೊಳೆ ಅವರಿದ್ದಾರೆ, ಹೀಗೆ ಇನ್ನು P ರಾಜೀವ್ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ಕೈ ಜೋಡಿಸಿದ್ದಾರೆ. ರೈತರ ಹೋರಾಟದ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೈ ಜೋಡಿಸಿದ್ದಾರೆ. ಈ ಹೋರಾಟದಲ್ಲಿ ನಾವು ಕೂಡ ತೊಡಗಿಸಿಕೊಂಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯದ ರಂಪಾಟವು ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಇಲ್ಲಿ ಒಂದು ಕಡೆಯಲ್ಲಿ BJPಯವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರದವರು ತಿರುಗೇಟು ಕೊಡ್ತಾ ಇದ್ದಾರೆ. ಕಣ್ಮುಚ್ಚಿ ಕೂತಿರುವ ಸರ್ಕಾರ ಅಂತೇಳಿ ವಿಜೇಂದ್ರ ಅವರು ಆರೋಪವನ್ನು ಮಾಡಿದರೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದ್ದಾರೆ ಅಂತೇಳಿ ಸರ್ಕಾರದ ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಬೆಲೆ ನಿಗದಿಯಲ್ಲಿ ಪಕ್ಷಪಾತವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿಪಕ್ಷದ ಆರೋಪವನ್ನು ಮಾಡಿದರೆ ರೈತರ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತೇಳಿ ಸರ್ಕಾರದ ಮಂತ್ರಿಗಳು ಹೇಳಿಕೊಳ್ತಾ ಇದ್ದಾರೆ. ಇನ್ನು ರೈತರ ಗೋಳು ಕೇಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಮಾಡ್ತಾ ಇದ್ರೆ ಕಾಲಕಾಲಕ್ಕೆ ಸಭೆ ಮಾಡಿ ಸಲಹೆಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದ ಸಚಿವರುಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತೇಳಿ BJPಯವರು ಹೇಳ್ತಾ ಇದ್ರೆ
ನೀವು ಕೇಂದ್ರವನ್ನು ಕೂಡ ಇದೇ ರೀತಿಯಲ್ಲಿ ಕೇಳ್ತೀರಾ ಅಥವಾ ಅವರು ಹೋಗಿ ಕೇಂದ್ರವನ್ನು ಕೇಳ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ನ ಸಚಿವರುಗಳು ಮುಂದಿಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನನ್ನು ಕೊಟ್ಟಿದ್ದೀವಿ, ನೀವು ಆದಷ್ಟು ಬೇಗನೆ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಪ್ರತಿಪಕ್ಷ ಡೆಡ್ಲೈನ್ ಕೊಟ್ಟರೆ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನು BJPಗೆ ಕೇಳ್ತಾ ಇದೆ. ಇಲ್ಲಿ ಆಡಳಿತ ಪಕ್ಷದ ಸಚಿವರುಗಳು ಕೇಳ್ತಾ ಇದ್ದಾರೆ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಪ್ಪ ಅಂತ. ಇನ್ನು ರಾಜಕೀಯದ ಹಿತಾಸಕ್ತಿಯ ಬಗ್ಗೆ BJP ತರಾಟೆಗೆ ತೆಗೆದುಕೊಂಡಿದೆ ಸರ್ಕಾರವನ್ನು. ರಾಜಕೀಯದ ಹಿತಾಸಕ್ತಿಯಿಂದಾಗಿ ನೀವು ನಿಮಗೆ ಬೇಕಾದ ರೀತಿಯಾದಂತಹ ದರ ನಿಗದಿ ಮಾಡ್ತಾ ಇದ್ದೀರಿ ಅಥವಾ ದರ ನಿಗದಿಯಲ್ಲಿ ವಿಳಂಬ ಮಾಡ್ತಿದ್ದೀರಿ ಅಂತೇಳಿ ಪ್ರತಿಪಕ್ಷ BJP ಟೀಕಿಸ್ತಾ ಇದ್ರೆ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಸಮಜಾಯಿಷಿಯನ್ನು ಕೊಡ್ತಾ ಇದೆ. ಆದರೆ ರೈತರು ಅನ್ಯಾಯ ಆಗಿದೆ ಅಂತೇಳಿ ಈಗ ಬೀದಿಯಲ್ಲಿದ್ದಾರೆ. ಇದು ಈಗಿರುವಂತಹ ವಾಸ್ತವ ಅಥವಾ ಯಾವ್ಯಾವ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅನ್ನೋದಕ್ಕೆ ಇದು ದ್ಯೋತಕವಾಗಿ ನಮ್ಮ ಕಡೆ ಮುಂದೆ ಇರುವಂಥದ್ದು. BJP ಮತ್ತು ಕಾಂಗ್ರೆಸ್ನ ನಾಯಕರುಗಳ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸಿಕೊಂಡ ಬಂದಿಲ್ಲ. ಕಳೆದ 6 ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋದ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದ್ರೆ BJPಯವರ ರೈತರ ಪರವಾದಂತ ಕಾಳಜಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿಕ್ಲು ಏನೆಲ್ಲ ಮಾಡಿದ್ರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಕರ್ನಾಟಕ ರಾಜ್ಯದಲ್ಲಿ BJPಯವರು ವಿಜೇಂದ್ರ ಅನ್ನನವರು ಅಲ್ಲಿ ಹೋಗಿದಾರಂತಂದ್ರೆ ರೈತರ ಪರವಾದಂತ ನಿಜವಾದ ಕಾಳಜಿ ಇರ್ಲಿ, ರಾಜಕಾರಣ ಬೇಡ ಅಂತ ಹೇಳಿದ್ವಿ. ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಉಸ್ತುವಾರಿ ಸಚಿವರು ಬರಬೇಕಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. DC ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಸೊ ತಾವು ಒಂದು ವಿಸಿಟ್ ಮಾಡ್ಬೇಕು ಅನ್ನೋದು ಅವರು ಇಲ್ಲ, ನೋಡೋಣ, ವಶಮಿತ್ರ ಮಾಡ್ತೀವಿ. ಈಗಾಗಲೇ DC ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ. ವಶಮಿತ್ರ ಹೋಗ್ತೀವಿ. ಹೀಗೆ ಕಬ್ಬು ಬೆಳೆಗಾರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಬೀದಿಯಲ್ಲಿ ಕುಳಿತಿದ್ದಾರೆ ರೈತರ ಬೆಂಬಲಕ್ಕೆ BJPಯವರು ಕೂಡ ನಿಂತಿದ್ದಾರೆ. ಸರ್ಕಾರ ಆದಷ್ಟು ಬೇಗನೆ ಈ ವಿಚಾರದಲ್ಲಿ ಸ್ಪಂದಿಸಬೇಕಾಗತ್ತೆ. ಯಾಕಂದರೆ ರೈತರು ಈ ರೀತಿಯಾಗಿ ಬೀದಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಯಾವುದೇ ಸರ್ಕಾರಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ. ಸರ್ಕಾರಗಳು ಕಾಲದಿಂದ ಕಾಲಕ್ಕೆ ರೈತರ ಡಿಮ್ಯಾಂಡ್ಗಳ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕು. ಅವರ ಮನವೊಲಿಕೆಯನ್ನಾದರೂ ಮಾಡಿ ಅಥವಾ ಅವರು ಕೇಳಿದಂಥ ದರವನ್ನಾದರೂ ಕೊಡಿ. ಆದರೆ ಅವರು ಬೀದಿಯಲ್ಲಿ ಇರುವಂಥದ್ದನ್ನು ತಪ್ಪಿಸಬೇಕಾಗುವಂಥದ್ದು ಸರ್ಕಾರದ ಜವಾಬ್ದಾರಿ.